ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಸರ್ ಆಗ್ರಿ ಸರ್ ಒಂದ್ ಸ್ವಲ್ಪ ಘೋಷಣೆ ಬರಲಿ ಒಂದು ಸೆಕೆಂಡ್ ಮಾತಾ ಕಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕೆ ಭಾರತೀಯ ಜನತಾ ಪಕ್ಷಕ್ಕೆ. ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತಹ ಅರುಣ್ ಶಾಪೂರ್ ಸರ್ ಅವರೇ, ನಮ್ಮ ವಿಜಯ್ ಕುಡಿಗ್ನೂರ್ ಸರ್ ಅವರೇ, ಮಳುಗುಡನ ಪಾಟೀಲ್ ಅವರೇ ಮತ್ತು ಎಲ್ಲ ಮೋರ್ಚಾಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಮತ್ತು ಭಗಿನಿಯರೇ, ಇವತ್ತು ನಾವು ಇಲ್ಲಿ ಸೇರಿರೋದು ಒಂದು ಕಾಂಗ್ರೆಸ್ ಸರ್ಕಾರದ ಏನು ಹುನ್ನಾರ ನಡೆದಿದೆ, ಹಿಂದೂ ವಿರೋಧಿ ಹುನ್ನಾರವನ್ನ ಪ್ರತಿಭಟಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಮೊದಲಿಗೆ ಹೇಳ್ಬೇಕಂದ್ರೆ ಇದೀಗ ರಾಜ್ಯದಲ್ಲಿ ಸುಮಾರು 76,000 ಕೋಟಿ ಗುತ್ತಿಗೆದಾರರ ಹಣವನ್ನ ಪಾವತಿಸುವುದು ಬಾಕಿ ಇದೆ. ಅದರಲ್ಲಿ ಮತ್ತೊಂದು ಈ ಸರ್ಕಾರ ಹುನ್ನಾರವನ್ನ ನಡೆಸಿದೆ. ಈಗ KN ರಾಜಣ್ಣ ಅವ್ರನ್ನ ಇಟ್ಕೊಂಡು, ಜಾರಕಿಹೊಳಿ ಅವ್ರನ್ನ ಇಟ್ಕೊಂಡು ಸನ್ಮಾನ್ಯ DK ಶಿವಕುಮಾರ್ ಅವರು ರಾತ್ರೋರಾತ್ರಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಇಡೀ ರಾಜ್ಯದ ರಾಜಕಾರಣವನ್ನ ಹಾಳುಗೆಡುವಂತ ಕೆಲಸ ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೇನೆ. ಯಾವ ರೀತಿ ನಡೆಯಿತು, ಯಾವ ಪುರುಷಾರ್ಥವನ್ನ ಇವರು ಸದನವನ್ನ ನಡೆಸುವ ಮೂಲಕ ಸಾಧಿಸಿದ್ರು ಅಂತ ನನ್ಗೆ ಇವತ್ತವರೆಗೂ ಗೊತ್ತಾಗ್ಲಿಲ್ಲ. ಏನು ಇಡೀ ಸದನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನೀವು ಸಾಧಿಸಿದ್ದೇನು, ಬಜೆಟ್ ಮಂಡನೆ ಮಾಡುವ ಮೂಲಕ ಬಜೆಟ್ ಯಾರಿಗಾಗಿ ಮಂಡನೆ ಮಾಡಿದ್ರು ಅನ್ನುವಂತ ಭಾವನೆ ನಿರ್ಮಾಣ ಮಾಡಿದ್ರೆ, ಬಜೆಟ್ ಇದು ರಾಜ್ಯದ ಜನತೆಗಾಗಿ ಅಲ್ಲ, ಕಾಂಗ್ರೆಸ್ನ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸೋ ದೃಷ್ಟಿಯಿಂದ, ಅಲ್ಪಸಂಖ್ಯಾತರ ದೃಷ್ಟಿಕರಣ ದೃಷ್ಟಿಯಿಂದ ಇಡೀ ರಾಜ್ಯದ ಜನಸಾಮಾನ್ಯರು ಕೂಡ ಇದೊಂದು ಹಲಾಲ್ ಬಜೆಟ್ ಅನ್ನುವಂತ ಕರೆಯುವ ಮಟ್ಟಿಗೆ ಅಲ್ಪಸಂಖ್ಯಾತರ ತುಷ್ಟೀಕರಣದ ಬಜೆಟ್ ಮಂಡನೆ ಮಾಡಿದ್ರಿ. ಇಡೀ ರಾಜ್ಯದ ಜನತೆ ಬೇಡಿಕೆಗಳನ್ನ ಕನಿಷ್ಠ ಪಕ್ಷ ಹೋಗ್ಲಿ, ರಾಜ್ಯದ ಜನತೆ ಬೇಡಿಕೆ ಅಲ್ಲ, ಕಾಂಗ್ರೆಸ್ ಪಕ್ಷದ ಶಾಸಕರ ಬೇಡಿಕೆಗಳನ್ನು ಕೂಡ ಈ ಬಜೆಟ್ ನಲ್ಲಿ ಅವರು ಕೊಡ್ಲಿಕ್ಕಾಗಿಲ್ಲ. ನೀವು ಯಾವುದೇ ಕಾಂಗ್ರೆಸ್ಸಿನ ಶಾಸಕರನ್ನು ಹೋಗಿ ನೀವು ಒಂದ್ಸಲ ಮುಟ್ಟಿ ನೋಡಿ, ಸರ್ ನಿಮ್ಮ ಕ್ಷೇತ್ರಕ್ಕೆ ನೀವು ಏನ್ ತಂದಿರಿ ಅಂತ ಒಂದೇ ಪ್ರಶ್ನೆ ಮಾಡ್ರಿ. ನಾನು ಭಾರಿ ಕಷ್ಟ ಅನ್ಸಿತಿ ಏನು ಅಂತ ಹೇಳಿದ್ರೆ, ಯಾವುದೇ ಕಾಂಗ್ರೆಸ್ಸಿನ ಶಾಸಕರಿಗೆ ಶಾಸಕಾಂಗ ಪಕ್ಷದಲ್ಲೂ ಧ್ವನಿ ಇರದೇ ಇರುವ ಹಾಗೆ, ಸದನದಲ್ಲೂ ಧ್ವನಿ ಇರದೇ ಇರುವ ಹಾಗೆ, ಬೆಳಗಾವಿಯ ಸದನದ ಸಂದರ್ಭದಲ್ಲಿ ಕೊನೆ 4 ದಿನ ಯಾವುದಕ್ಕೆ ಹಾಳು ಮಾಡಿದ್ರು, ಅನಗತ್ಯ ವಿವಾದಗಳಿಗಾಗಿ ಹಾಳು ಮಾಡಿದ್ರು. ಈ ಸದನಲ್ಲೂ ಕೂಡ ಬಜೆಟ್ ನಿಂದ ಜನರ ಗಮನವನ್ನ ನಾವು ಹಲವಾರು ಬಜೆಟ್ ಕೊಟ್ಟಿದ್ದೀವಿ ಅಂತ ಜನಸಾಮಾನ್ಯರು ಅರ್ಥ ಮಾಡ್ಕೊಂಡಿದ್ದಾರೆ. ಗಮನವನ್ನ ಬೇರೆಡೆಗೆ ತಿರುಗಿಸುವ ದೃಷ್ಟಿಯಿಂದ ಇವತ್ತು ಪ್ರಜಾವಾಣಿಯವರು ಬಹಳ ಚಂದ ಬರೆದಾರೆ, ಮಧುಜಾಲ ಅಂತೇಳಿ ಹನಿ ಟ್ರ್ಯಾಪ್ ಅನ್ನುವಂತ ಕಥೆಯನ್ನು ಕಟ್ಟಿಬಿಟ್ಟು ಇಡೀ ರಾಜ್ಯದ ಜನತೆಯ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತ ಪ್ರಯತ್ನ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಅಧಿನಾಯಕ ಯಾರೀಗ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಲ್ಲ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ. ನೋಡ್ರಿ ಕಾಂಗ್ರೆಸ್ನೊಳಗೆ ಏನ್ ನಡೀತಿದೆ ಅಂತ ಜನಸಾಮಾನ್ಯರಿಗೂ ಅರ್ಥ ಆಗದೆ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಕಾಲು ಹಿಡಿದುಕೊಳ್ಳುವಂತ ಪರಿಸ್ಥಿತಿ. ಕಾಲು ಬಿಡುತ್ತೇವೆ, ನೀವು ಹನಿ ಟ್ರ್ಯಾಪಿನ ವಿಷಯ ಚರ್ಚೆ ಮಾಡಬೇಡಿ ಅಂತ ಹೊರಗಡೆ ಬಂದ ನಂತರ ಮಾಧ್ಯಮದವ್ರಿಗೆ ಹೇಳಿದ್ದೇನು, ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಮಾಡಲ್ಲ, ನಾನು ರಿಯಾಕ್ಟ್ ಮಾಡಲ್ಲ ಅಂತೇಳಿ. ಸ್ವಾಮಿ, ನಿಮ್ ಪಕ್ಷದ ಹಲವಾರು ಜನ ಸಚಿವರು, ಈ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಸೇರಿದಂತೆ ಹನಿ ಟ್ರ್ಯಾಪ್ ವಿಷಯದೊಳಗ ಏನೆಲ್ಲ ರಿಯಾಕ್ಟ್ ಮಾಡಿದ್ದಾರೆ ಅಂತೇಳಿ AICC ಅಧ್ಯಕ್ಷರು ಒಂದ್ಸಲ ಗಮನ. ಇವತ್ತು ಯಾರದೇ ಆಗ್ಲಿ 3-4 ವರ್ಷಗಳಿಂದ ಎಲ್ಲ ಬಿಲ್ಗಳು ಇನ್ನ ಬಾಕಿ ಇದೆ, ಯಾವುದೇ ಬಿಲ್ ಪಾವತಿಯನ್ನ ಈ ಸರ್ಕಾರ ಮಾಡಿಲ್ಲ. ಇದೇನು ಫ್ರೀ ಗ್ಯಾರಂಟಿಗಳು ಕೊಡ್ತಿದ್ದಾರೆ, ಆ ಫ್ರೀ ಗ್ಯಾರಂಟಿ ಒಂದು ವಿಷಯವನ್ನ ಇಟ್ಕೊಂಡು ಗುತ್ತಿಗೆದಾರರ ಹಣವನ್ನ ಇನ್ನೂ ತನ ಮರುಪಾವತಿಗೊಳಿಸಲಿಲ್ಲ. ಅದಕ್ಕೋಸ್ಕರ ಇವತ್ತು ಗುತ್ತಿಗೆದಾರ ತಮ್ಮ ವ್ಯವಸಾಯವನ್ನ ಬಿಟ್ಟು ಬೇರೆ ಕಡೆ ಅಲೆ ಹೋಗ್ತಿದ್ದಾರೆ. ಹೀಗಾದ್ರೆ ಈ ರಾಜ್ಯದ ಪರಿಸ್ಥಿತಿ ಏನಾಗಬಹುದು? ಈಗ ಡೆವಲಪ್ಮೆಂಟ್ ಅನ್ನೋದು ಶೂನ್ಯ ಆಗಿದೆ ಈ ಸರ್ಕಾರ ಒಳಗ. ಈ ವೇದಿಕೆ ಮುಖಾಂತರ ನಾನು ಹೇಳಿಕ್ ಬಯಸ್ತೀನಿ, ನೀವು ಮೀಸಲಾತಿ ಕೊಡೋದು ತಮ್ಮ ಅಧಿಕಾರ ಉಳಿಸ್ಲಿಕ್ಕೆ, ತಮ್ಮ ಒಂದು ಹೆಸರನ್ನ ಉಳಿಸ್ಲಿಕ್ಕೆ, ಕೆಲವೊಂದು ಸಮಾಜದ ಒಂದು 4% ಜನರಿಗೆ ಮಾತ್ರ ನೀವು ನಿಮ್ಮ ಮತ ಓಲೈಕೆ ಮಾಡಿ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಇದೇನು ಹುನ್ನಾರ ನಡೆಸಿದ್ರೆ ಇದು ತಕ್ಷಣ ಬಂದ್ ಮಾಡಬೇಕು ಮತ್ತು ಸಾಮಾನ್ಯ ಜನರಿಗೆ ನ್ಯಾಯ ಒದಗಿಸಿಕೊಡ್ಬೇಕು. ಇದೇನು ಹಿಂದ್ಗಡೆ ಯಾವ ಗುತ್ತಿಗೆದಾರ ಅದಾರ ಅವರೆಲ್ಲ ಗುತ್ತಿಗೆದಾರರ ಬಿಲ್ ಅನ್ನ ನೀವು ಪಾವತಿಗೊಳಿಸಿ ಅವರನ್ನ ಈ ಸಂಕಷ್ಟದಿಂದ ಪಾರು ಮಾಡಬೇಕು. ಇಲ್ಲಾಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವಿಲ್ಲ.
ಈ ಸಂದರ್ಭದಲ್ಲಿ ಇಷ್ಟು ಮಾತಾಡ್ಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನಾನು 2 ಮಾತುಗಳು ಮುಗಿಸ್ತೀನಿ. ಧನ್ಯವಾದ. ಕಾಂಗ್ರೆಸ್ನವರು ಹನಿ ಟ್ರ್ಯಾಪ್ ನಂತಹ ಗೊಂದಲಗಳಲ್ಲಿ ಮುಳುಗಿಸುವಂತ ಕುಕೃತ್ಯವನ್ನ ಎಸಗುತ್ತಿದ್ದಾರೆ. ಯಾವ ಮಹಾನ್ ಸಾಧನೆಗಾಗಿ, ಯಾವ ಜನಹಿತಕ್ಕಾಗಿ ಈ ರೀತಿಯ ವಿಷಯಗಳನ್ನ ಸದನಕ್ಕೆ ತರ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಆದ್ರೆ ಒಂದ್ ಮಾತ್ರ ಸ್ಪಷ್ಟ, ಕಾಂಗ್ರೆಸ್ಸಿನ ಆಂತರಿಕ ಗೊಂದಲಗಳು. ನನ್ನ ಬಣ ಮುಖ್ಯಮಂತ್ರಿ ಆಗ್ಬೇಕು, ನಿನ್ನ ಬಣ ಮುಖ್ಯಮಂತ್ರಿ ಆಗ್ಬೇಕು, ಸಿದ್ದರಾಮಯ್ಯನವರು ಹಿಂದೆ ನಿಂತು ಯಾರ್ಯಾರು ಹೇಳಿಕೆ ಕೊಟ್ಟರು ಅವ್ರನ್ನೆಲ್ಲ ಮುಗಿಸೋ ಪ್ರಯತ್ನ ಅಂತೇಳಿ ಇನ್ನೊಬ್ಬ ಕ್ಯಾಬಿನೆಟ್ ಸಚಿವರಾಗಿರುವಂತ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅಂದ್ರೆ ಯಾರು ಕಾಂಗ್ರೆಸ್ನೊಳಗ ನಾವು ಮಾತಾಡ್ತೇವೆ, ನಮ್ಮನ್ನ ಮುಗಿಸೋ ಪ್ರಯತ್ನ ನಡೆದಿದೆ ಅನ್ನುವಂತ ಚರ್ಚೆ ಮಾಡ್ತಿದ್ದಾರೆ. ಈ ಎಲ್ಲಾ ಗೊಂದಲಗಳನ್ನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ತುಷ್ಟೀಕರಣ ರಾಜಕಾರಣ ವಿರುದ್ಧ, ಅದೇ ರೀತಿ ಇವತ್ತು ಹನಿ ಟ್ರ್ಯಾಪ್ ವಿಷಯವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಶಾಸಕರು ಹೋರಾಟ ಕೇಳಿದಾಗ, ಅದರ ವಿರುದ್ಧ ಹೋರಾಟ ಕೇಳಿದಾಗ ಅವರನ್ನು ಅಮಾನತುಗೊಳಿಸ್ತಕ್ಕಂಥದ್ದು ಇರ್ಬೋದು. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ದುರಾಡಳಿತ ನಡೀತಾ ಇದೆ. ಆ ಆಡಳಿತ ವಿರುದ್ಧ ಇವತ್ತು ಬಿಜಾಪುರದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಒಟ್ಟಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಹೋರಾಟಗಳೇ ನಡೆದವು. ಹೋರಾಟ ಬಿಟ್ಟರೆ ಬೇರೆ ಇಲ್ಲ. ಯಾಕಂದ್ರೆ ಯಾರಿಗೂ ಕೂಡ ಸಮಾಧಾನ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ಜನತೆ ಇದೆ. ಇವತ್ತು ಹೋರಾಟಕ್ಕೆ ಇಳಿದ್ರೆ 10ಕ್ಕೆ ತನಕ ಕೆಲಸ. ಇವತ್ತು ಶಾಸಕರನ್ನ 10ಕ್ಕೆ ತನಕ ಕೆಲಸ ಮಾಡಿದ್ರಿ. ಇವತ್ತು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿ ಸಮಾಜ 2A ಮೀಸಲಾತಿ ಕೇಳಿದಾಗ ಅವ್ರಿಗೆ ಲಾಠಿ ಚಾರ್ಜ್ ಮಾಡಿದ್ರಿ. ಒಟ್ಟಾಗಿ ನಿಮ್ಮ ಕಾರ್ಯವೈಖರಿ ಜನರ ವಿರೋಧಿ ಅದ. ನೀವು ಕೂಡಲೇ ಸರ್ಕಾರ ನಡೆಸಲಿಕ್ಕೆ ಆಗದೇ ಹೋದ್ರೆ ನೀವು ಇವತ್ತು ರಾಜೀನಾಮೆ ಕೊಟ್ಟು ಮನೆ ಹೋಗಿ ಚಲೋ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛೆ. ಇವತ್ತು ವಿಜಯಪುರ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹೋರಾಟ, ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಅಂಬೇಡ್ಕರ್ ಸರ್ಕಲ್ನಿಂದ ನಾವು ಪಾದಯಾತ್ರೆ ಮುಖಾಂತರ ಅಲ್ಲಿ ಪ್ರಕೃತಿಯನ್ನು ದಹನ ಮಾಡಿ ಪಾದಯಾತ್ರೆ ಮುಖಾಂತರ ಜಿಲ್ಲಾ ಕಚೇರಿಗೆ ಬಂದು ಹೋರಾಟದ ಮನವಿಯನ್ನು ಸಲ್ಲಿಸಲಾಯಿತು. ಈ ಹೋರಾಟದ ಉದ್ದೇಶ, ಈ ಕಾಂಗ್ರೆಸ್ ಕರ್ನಾಟಕದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಇದು ಬರೀ ಮುಸಲ್ಮಾನರಿಗೆ ತುಷ್ಟೀಕರಣ ಮಾಡ್ತದೆ ಅನ್ನುವಂಥ ಒಂದು ವಿಷಯವಾಗಿ ಹೋರಾಟ ಮಾಡಿದ್ವಿ. ಈ ತುಷ್ಟೀಕರಣ ಅನ್ನುವಂಥದ್ದೇನು 4% ಏನು ಈಗ ರಿಸರ್ವೇಷನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರಿಗಾಗಿ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಒಂದು ದಿನ ಇತ್ತು. ಇವತ್ತು ಆ ದಲಿತರಿಗೂ ಸಹಿತ ಮೋಸ ಮಾಡಿದಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಹೋರಾಟ ಮಾಡೋ ಮುಖಾಂತರ. ಯಾಕಂದರೆ 36,000 ಕೋಟಿ STP TSPಯಲ್ಲಿದ್ದಂಥ ವಿಶೇಷವಾಗಿ ದಲಿತರ ಅಭಿವೃದ್ಧಿಗಾಗಿ, ದಲಿತರ ಕಾಲನಿ ಅಭಿವೃದ್ಧಿಗಾಗಿ, ದಲಿತರ ಒಟ್ಟು ಅಭಿವೃದ್ಧಿಗಾಗಿ ಇದ್ದಂಥ ದುಡ್ಡನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನಕ್ಕೆ ಸಂಪೂರ್ಣವಾಗಿ ಏನು ಮೋಸ ಮಾಡಿ, ಅದಕ್ಕೆ ಅನ್ಯಾಯ ಮಾಡಿ, ಏನು ನಮ್ಮ ದಲಿತರಿಗೆ ಅಭಿವೃದ್ಧಿ ಇಟ್ಟಂಥ ದುಡ್ಡನ್ನು ಸಂಪೂರ್ಣವಾಗಿ ಈ ಗ್ಯಾರಂಟಿ ವಾರಂಟಿಗೆ ಬಳಸಿದ್ದಾರೆ ಅನ್ನುವಂಥ ವಿರೋಧವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬರೀ ಮುಸಲ್ಮಾನರಿಗೆ ತುಷ್ಟೀಕರಣ ಮಾಡುವಂಥ ವ್ಯವಸ್ಥೆಯಿಂದ 4% ಘೋಷಣೆ ಮಾಡುವಂಥ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಕೂಗಲಿಕ್ಕೆ ಇವತ್ತು ಹೋರಾಟ ಮಾಡಿದ್ದೇವೆ. ಅದೇ ರೀತಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ವಿಧಾನ ಏನು, ನಮ್ಮ ಸಂವಿಧಾನದಲ್ಲಿ ಈ ವಿಧಾನಸಭೆಯಲ್ಲಿ ನಡೆದಂಥ ಅಧಿವೇಶನ ಅಂದರೆ ಅದೊಂದು ಈ ಸಂವಿಧಾನದ ದೇವರ ಗರ್ಭಗುಡಿ ಇದ್ದಂಗೆ. ಆ ಗರ್ಭಗುಡಿಯಲ್ಲಿ ಕೊನೆಯ ದಿನ ಅಧಿವೇಶನ ಮುಕ್ತಾಯವಾಗುವ ಕೊನೆಯ ದಿನದಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ. ಯಾವ ಕಾಂಟ್ರಾಕ್ಟರ್ಸ್ಗಳಿಗೂ ಕೊಡುವಂಥ ಬಿಲ್ ಪೇಮೆಂಟ್ಗಳ ಬಗ್ಗೆ ಚಿಂತೆ ಇಲ್ಲ. 80,000 ಕೋಟಿಗಿಂತ ಹೆಚ್ಚಿಗೆ ಬಿಲ್ ಕೊಡುವಂಥ ಪೆಂಡಿಂಗ್ ಉಳಿಸ್ಕೊಂಡು ಇವತ್ತು ಅಲ್ಲಿ ಯಾವುದೋ ಏನು ಹನಿ ಟ್ರ್ಯಾಪ್ ಬಗ್ಗೆ ವಿಷಯವಾಗಿ ಚರ್ಚೆ ಮಾಡ್ತಾರೆ. ಹನಿ ಟ್ರ್ಯಾಪ್ ಮಾಡುವಂಥ ಚರ್ಚೆ ಅಧಿವೇಶನದಲ್ಲಿ ಮಾಡುವಂಥದ್ದು ಅವಶ್ಯಕತೆ ಇತ್ತಾ, ಅಥವಾ ಅವರ ಒಂದು ಮುಖ್ಯಮಂತ್ರಿಗಳ ಸ್ಥಾನ ಪಲ್ಲಟವನ್ನು ಮಾಡಲಿಕ್ಕೆ ಈ ಹನಿ ಟ್ರ್ಯಾಪನ್ನು ಬಳಸ್ತಾ ಇದ್ದಾರೆ? ಎಷ್ಟು ದುರ್ಬಳಕೆ ಮಾಡ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ನೇರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅನ್ಯಾಯ ಮಾಡಿದಂಥದ್ದು, ಅವರಿಗೆ ಅಸಹ್ಯ ಮಾಡಿದಂಥದ್ದು ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇದೆ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ವಿಜಯಕುಮಾರ್ ಕುಡಿಗನೂರು ಅಂತ, ಈ ಭಾರತೀಯ ಜನತಾ ಪಕ್ಷದ ವ್ಯಾಪಾರ ವಾಣಿಜ್ಯ ಪ್ರಕೋಷ್ಠದ ರಾಜ್ಯ ಸಂಚಾಲಕ.
ನಾನು ರೇಣುಕಾ ಪ್ರಸಪ್ಗೋಳ್ ಜಿಲ್ಲಾ ಕಿಸಾನ್ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷೆ. ಕಾಂಗ್ರೆಸ್ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲಿ ಥರ ನೋಡಿದ್ರೂ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಬರೀ ತಮ್ಮ ಜೇಬನ್ನು ತುಂಬ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೂ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇಲ್ಲ, ಯಾವ ಖಾತೆಗಳಿಗೂ ದುಡ್ಡು ಹೋಗ್ತಾ ಇಲ್ಲ. ವಿದ್ಯುತ್ ದರನೂ ಈಗ ಏರಿಸಿದ್ದಾರೆ. ಜನಸಾಮಾನ್ಯರಿಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಎಲ್ಲೂ ಜನಸಾಮಾನ್ಯರು ಉಸಿರಾಡ್ಸೋಕ್ಕೂ ಆಗ್ತಾ ಇಲ್ಲ. ಮತ್ತು ಅದರಲ್ಲಿ ರಾಜಕಾರಣ ಹೀಗೆ ನಡೀತಾ ಇದೆ ಅಂದರೆ ಒಳ್ಳೆಯವರಿಗೆಲ್ಲೂ ಅವಕಾಶವೂ ಇಲ್ಲ. BJP-ಅವರು ಮೊನ್ನೆ 18 ಶಾಸಕರನ್ನು ವಿಧಾನಸೌಧದಿಂದ ಎತ್ಕೊಂಡು ಹೊರಗಡೆ ಹೋಗಿ ಅಮಾನತು ಮಾಡಿದ್ದಾರೆ. ಇವೆಲ್ಲವನ್ನು ಖಂಡಿಸಿ ನಾವು ವಿರೋಧ ಮಾಡ್ತಾ ಇದ್ದೇವೆ. ಹಾಗೆ ಆಮೇಲೆ ಬಡ ಹಿಂದುಳಿದ ವರ್ಗಗಳ ನಿಗಮಕ್ಕೆ ಯಾವುದೇ ಥರದ ಅವರು ಅಭಿವೃದ್ಧಿ ಯೋಜನೆಗಳನ್ನು ಮಾಡ್ತಾ ಇಲ್ಲ ಮತ್ತು ಶೂನ್ಯ ಇಟ್ಟುಬಿಟ್ಟಿದ್ದಾರೆ. ಅವರಿಗೆ ಯಾವುದೇ ಥರದ ಅವರಿಗೆ ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡು ಏನು ಅವರು ನಿಗಮದಿಂದ ಅವರು ಕೊಡ್ತಾನೇ ಇಲ್ಲ. ನಾವು ಉಪ್ಪಾರ ಸಮಾಜದ ಪರವಾಗಿಯೂ ಮಾತಾಡ್ತಾ ಇದ್ದೇನೆ. ಯಾಕಂದರೆ ನಾನು ಉಪ್ಪಾರ ಸಮಾಜ ಒಂದು ಮಹಿಳೆ, ಬಿಜಾಪುರ ಉಪ್ಪಾರ ಸಮಾಜ ಮಹಿಳಾ ಘಟಕದ ಅಧ್ಯಕ್ಷೆ ಕೂಡ. ಉಪ್ಪಾರ ನಿಗಮಕ್ಕೆ ಶೂನ್ಯ ಇಟ್ಟಿದ್ದಾರೆ. ಹಾಗೂ ಕೆಲವೊಂದು ಭಾಳ ಹಿಂದುಳಿದ ವರ್ಗಗಳಿಗೆ ಎಲ್ಲ ನಿಗಮಗಳಿಗೂ ಶೂನ್ಯವಾಗಿ ಇಟ್ಟಿದ್ದಾರೆ. ಅದರ ದುಡ್ಡು ಬೇರೆ ಕಡೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಮನ್ನಣೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಜನಪರ ವಿರೋಧಿ ಸರ್ಕಾರವನ್ನು ಬಿಟ್ಟು ಜನರ ಹಿತಕ್ಕಾಗಿ ನೀವು ಸ್ಪಂದಿಸಬೇಕು. ತುಷ್ಟೀಕರಣ ರಾಜಕಾರಣ ಮಾಡೋದು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ನಾನು ಜಿಲ್ಲಾ ಮೋರ್ಚಾ ಕಿಸಾನ್ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷೆ ರೇಣುಕಾ ಪ್ರಸಪ್ಗೋಳ್.